ನಿಮಗೆ ಗೌರವ ಸಿಗದಿರಲು 5 ಗುಪ್ತ ಕಾರಣಗಳು. ಸ್ನೇಹಿತರೆ, ಎಷ್ಟೋ ಸಲ ನಿಮಗೆ ಅನಿಸಿರಬಹುದು, ಜನರು ನಿಮ್ಮನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಎಂದು. ನಿಮಗೆ ಪ್ರಾಮುಖ್ಯತೆಯನ್ನು ಕೊಡುವುದಿಲ್ಲ. ನೀವು ಮಾತನಾಡುವಾಗ ಯಾರೂ ಕೂಡ ಅಷ್ಟಾಗಿ ಗಮನ ಕೊಟ್ಟು ಕೇಳುವುದಿಲ್ಲ. ನೀವು ಜನರಿಗೆ ಎಷ್ಟೇ ಸಹಾಯ ಮಾಡಿದರೂ, ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ, ನಿಮ್ಮಲ್ಲಿ ಒಳ್ಳೆಯತನ ಇದ್ದರೂ ಕೂಡ ಜನರು ಅದನ್ನು ನಿರ್ಲಕ್ಷಿಸುತ್ತಾರೆ ಎಂದು. ನೀವು ಅವರಿಗೆ ಸಂಪೂರ್ಣ ಸಹಕಾರ ನೀಡುತ್ತೀರಿ, ಸದಾ ಅವರ ಜೊತೆ ನಿಲ್ಲುತ್ತೀರಿ. ಆದರೆ ನಿಮ್ಮ ವಿಷಯ ಬಂದಾಗ ನಿಮ್ಮನ್ನು ಹಗುರವಾಗಿ ತೆಗೆದುಕೊಳ್ಳುತ್ತಾರೆ ಮತ್ತು ಇಲ್ಲಿಂದಲೇ ಶುರುವಾಗುತ್ತದೆ ನೋವು. ಆ ನೋವು ನಿಮಗೆ ಒಳಗೊಳಗೆ ಕಾಡುತ್ತದೆ. ಆದರೆ 1 ನಿಮಿಷ ಆಲೋಚನೆ ಮಾಡಿ, ಹೀಗಾಗಲು ಕಾರಣ ಸ್ವತಃ ನೀವೇ ಇರಬಹುದೇ ಎಂದು. ನೀವೇ ನಿಮ್ಮ ಗೌರವವನ್ನು ಇತರರ ಸುಪರ್ದಿಗೆ ಕೊಟ್ಟಿರಬಹುದೇ? ನಿಮ್ಮ ಕೆಲವು ಮಾತುಗಳು, ನಿಮ್ಮ ಕೆಲವು ಅಭ್ಯಾಸಗಳು, ನಿಮಗೆ ಗೊತ್ತಿಲ್ಲದೆ ನೀವು ಮಾಡುತ್ತಿರುವ ಕೆಲವು ಕೆಲಸಗಳು, ನಿಮ್ಮ ತಪ್ಪುಗಳು ಜನರು ನಿಮಗೆ ಗೌರವ ಕೊಡದೆ ಇರುವ ಹಾಗೆ ಅಥವಾ ಲೆಕ್ಕಕ್ಕೆ ತೆಗೆದುಕೊಳ್ಳದ ಹಾಗೆ ಮಾಡುತ್ತಿರಬಹುದೇ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಏಕೆಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ 5 ಆಳವಾದ ಕಾರಣಗಳ ಬಗ್ಗೆ. ಅವುಗಳಿಂದಾಗಿ ಜನರು ನಿಮಗೆ ಬೆಲೆ ಕೊಡುತ್ತಿಲ್ಲ, ನಿಮಗೆ ಬೆಲೆ ಸಿಗುತ್ತಿಲ್ಲ ಎಂದು ಎಂದಾದರೂ ಅನಿಸಿದ್ದಲ್ಲಿ ಈ ವಿಡಿಯೋವನ್ನು ಖಂಡಿತವಾಗಿ ನೋಡಿ. ಯಾಕೆಂದರೆ ಇದು ಕೇವಲ ಒಂದು ವಿಡಿಯೋ ಅಲ್ಲ, ಜನರ ದೃಷ್ಟಿಯಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುವ, ನಿಮ್ಮ ಕಳೆದು ಹೋದ ಗೌರವವನ್ನು ಮರಳಿ ಪಡೆಯುವ ಪ್ರಯತ್ನವಾಗಿದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈಗ ತಿಳಿದುಕೊಳ್ಳೋಣ. 1. ಇತರರಿಗೆ ಅತಿಯಾದ ಮಹತ್ವವನ್ನು ಕೊಡುವುದು. ಜನರು ನಿಮ್ಮನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಅಥವಾ ನಿಮ್ಮ ಮಾತನ್ನು ಹಗುರವಾಗಿ ತೆಗೆದುಕೊಳ್ಳುತ್ತಾರೆ ಮತ್ತು ನೀವು ಮಾತನಾಡಿದರೆ ಯಾರೂ ಅದನ್ನು ಗಂಭೀರತೆಯಿಂದ ಕೇಳುವುದಿಲ್ಲ ಅಂತಾದರೆ ಬಹುಶಃ ಅದರ ಕಾರಣ ಹೊರಗಲ್ಲ, ನಿಮ್ಮ ಒಳಗೆ ಅಡಗಿದೆ. ಯಾಕೆಂದರೆ ಯಾವಾಗ ಬೇರೆಯವರ ಅನಿಸಿಕೆಗಳನ್ನು ನಿಮ್ಮ ಗುರುತು, ನಿಮ್ಮ ಆಲೋಚನೆ ಮತ್ತು ನಿಮ್ಮ ಸಂತೋಷಕ್ಕಿಂತ ಮೇಲೆ ಇಡುತ್ತೀರೋ ಅಲ್ಲಿಂದಲೇ ನಿಮ್ಮ ಗೌರವ ಇಳಿಯಲು ಪ್ರಾರಂಭವಾಗುತ್ತದೆ. ನೀವು ಎಲ್ಲರನ್ನೂ ಖುಷಿ ಪಡಿಸುವುದರಲ್ಲಿ ಬಿದ್ದಿರುತ್ತೀರಿ. ಪ್ರತಿಯೊಬ್ಬರ ಮಾತುಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಪಾಲಿಸುತ್ತೀರಿ. ಆದರೆ ನಿಮ್ಮ ಬಗ್ಗೆಯೂ ಇದೇ ರೀತಿಯಾದ ವ್ಯವಹಾರವನ್ನು ಇತರರು ತೋರಿಸುತ್ತಾರೆಯೇ? ವಿಷಯ ಏನೆಂದರೆ, ನೀವೇ ನಿಮಗೆ ಬೆಲೆ ಕೊಡದಿದ್ದಾಗ ಇತರರು ಯಾಕೆ ಕೊಡುತ್ತಾರೆ? ನಿಮ್ಮ ಜೀವನ ಬೇರೆ ಯಾರದ್ದೋ ಅಲ್ಲ, ನಿಮ್ಮದೇ ಆಗಿದೆ. ಹಾಗಾಗಿ ನಿಮ್ಮ ನಿರ್ಣಯಗಳು ಕೂಡ ನಿಮ್ಮದಾಗಿರಬೇಕೇ ಹೊರತಾಗಿ ಯಾರದ್ದೋ ಸಲಹೆಗಳಿಂದ, ಅನಿಸಿಕೆಗಳಿಂದ ಪ್ರಭಾವಿತವಾಗಿರಬಾರದು. ಯಾವಾಗ ಬೇರೆಯವರ ಸಲಹೆಗಳನ್ನು ನೀವು ಸಲಹೆಯಾಗಿಯೇ ಸ್ವೀಕಾರ ಮಾಡಲು ಕಲಿತುಕೊಳ್ಳುತ್ತೀರೋ, ನಿಮ್ಮ ಐಡೆಂಟಿಟಿಯನ್ನು ಬಲಪಡಿಸುತ್ತೀರೋ, ಆಗ ಯಾರು ನಿಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದರೋ ಅವರೇ ಬಾಯಿ ಮುಚ್ಚಿಕೊಂಡು ನಿಮಗೆ ಗೌರವವನ್ನು ಕೊಡಲು ಕಲಿತುಕೊಳ್ಳುತ್ತಾರೆ. ಯಾಕೆಂದರೆ ಗೌರವ ಮೊದಲು ನಮ್ಮಿಂದಲೇ ಶುರುವಾಗಬೇಕು. ನಾವು ಯಾವಾಗ ನಮಗೆ ಮಹತ್ವವನ್ನು ಕೊಡುತ್ತೇವೋ ಆಗ ಈ ಪ್ರಪಂಚವೇ ನಮ್ಮ ಮುಂದೆ ತಲೆ ಬಗ್ಗಿಸುತ್ತದೆ. ಸಲಹೆಗಳು ಎಲ್ಲರಿಂದಲೂ ತೆಗೆದುಕೊಳ್ಳಿ, ಆದರೆ ಡಿಸಿಷನ್ ಮಾತ್ರ ನಿಮ್ಮಿಂದಲೇ ಆಗಿರಲಿ. 2. ಅತಿಯಾಗಿ ಸ್ವಾರಿ ಕೇಳುವುದು. ಸ್ನೇಹಿತರೆ, ನಿಮಗೂ ಈ ಅಭ್ಯಾಸ ಇದೆಯೇ? ತಪ್ಪಿರಲಿ ಇಲ್ಲದೇ ಇರಲಿ, ಪ್ರತಿ ಸಲ ಸ್ವಾರಿ ಕೇಳುವುದು. ಪ್ರತಿ ಸಲ ನೀವೇ ಬಗ್ಗುತ್ತೀರಿ, ಯಾಕೆಂದರೆ ಯಾರಿಗೂ ಬೇಜಾರು ಆಗಬಾರದು ಎಂದು. ಆದರೆ ಈ ಅಭ್ಯಾಸ ನಿಮ್ಮನ್ನು ಒಳಗಿನಿಂದಲೇ ಪೊಳ್ಳಾಗಿಸುತ್ತದೆ. ಸ್ವಾರಿ ಕೇಳುವುದು ತಪ್ಪಲ್ಲ, ಬದಲಾಗಿ ಇದೊಂದು ಉತ್ತಮ ಮತ್ತು ಬುದ್ಧಿವಂತ ವ್ಯಕ್ತಿಯ ಲಕ್ಷಣವಾಗಿದೆ. ಆದರೆ ನಿಮ್ಮ ತಪ್ಪಿಲ್ಲದಿದ್ದರೂ ಕೂಡ ಪದೇ ಪದೇ ಸ್ವಾರಿ ಕೇಳಿದರೆ ಜನರು ನಿಮ್ಮನ್ನು ದುರ್ಬಲ ಎಂದು ಭಾವಿಸಲು ಶುರು ಮಾಡುತ್ತಾರೆ. ನಿಧಾನವಾಗಿ ನಿಮ್ಮ ಮಾತುಗಳು ತೂಕ ಕಳೆದುಕೊಳ್ಳುತ್ತವೆ ಮತ್ತು ನಿಮ್ಮ ಉಪಸ್ಥಿತಿಯೂ ಕೂಡ ವ್ಯರ್ಥವಾಗುತ್ತದೆ.
ನೆನಪಿರಲಿ, ನೀವು ನಿಜವಾಗಲೂ ತಪ್ಪು ಮಾಡಿದಾಗ ಮಾತ್ರ ಕ್ಷಮೆಯನ್ನು ಕೇಳಬೇಕು. ಪ್ರತಿಯೊಂದು ಜಾಗದಲ್ಲೂ ಸ್ವಾರಿ ಕೇಳಿ ನೀವು ನಿಮ್ಮ ಆತ್ಮ ಸಮ್ಮಾನವನ್ನು ದುರ್ಬಲಗೊಳಿಸುತ್ತೀರಿ. ಹಾಗಾಗಿ ಮುಂದಿನ ಸಲ ಸ್ವಾರಿ ಕೇಳುವ ಮೊದಲು ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಿಜಕ್ಕೂ ನನ್ನ ತಪ್ಪಿದೆಯೇ ಎಂದು. ಇಲ್ಲವಾದಲ್ಲಿ ತಲೆಯನ್ನು ಎತ್ತಿ ನಡೆಯಿರಿ ಮತ್ತು ಮಾತುಗಳಲ್ಲಿ ಗಡಸುತನವಿರಲಿ. ಯಾಕೆಂದರೆ ಯಾವ ದಿನ ಕಾರಣವಿಲ್ಲದೆ ಬಗ್ಗುವುದನ್ನು ಬಿಟ್ಟು ಬಿಡುತ್ತೀರೋ ಅದೇ ದಿನ ಜನರು ನಿಮ್ಮನ್ನು ಹಗುರವಾಗಿ ತೆಗೆದುಕೊಳ್ಳುವುದನ್ನು ಬಿಟ್ಟು ಬಿಡುತ್ತಾರೆ. 3. ನಿಮ್ಮನ್ನು ನೀವು ಕಡಿಮೆ ಅಂದಾಜು ಮಾಡುವುದು. ಸ್ನೇಹಿತರೆ, ನಿಮ್ಮ ಒಳಗೂ ಇದೇ ಆಲೋಚನೆ ಇದೆಯೇ? ನಾನು ಇತರರಷ್ಟು ಉತ್ತಮನಲ್ಲ, ಇತರರಿಗಿಂತ ನಾನು ಕೆಳಗಿದ್ದೇನೆ, ಅಥವಾ ನಾನು ಬಹುಶಃ ಇತರರಷ್ಟು ಸಮರ್ಥನಲ್ಲ ಎಂದು. ಹಾಗಾದ್ರೆ ನಿಲ್ಲಿ. ಯಾಕೆಂದರೆ ಇದೇ ನಿಮ್ಮ ಆಲೋಚನೆ ನಿಧಾನವಾಗಿ ನಿಮ್ಮ ಗೌರವವನ್ನು ಮುಗಿಸುತ್ತದೆ. ನೀವೇ ನಿಮ್ಮನ್ನು ಇತರರಿಗಿಂತ ಕಡಿಮೆ ಎಂದು ಭಾವಿಸಿದರೆ ಈ ಪ್ರಪಂಚವೂ ಕೂಡ ನಿಮ್ಮನ್ನು ಅದೇ ದೃಷ್ಟಿಯಲ್ಲಿ ನೋಡುತ್ತದೆ. ನೀವು ನಿಮ್ಮನ್ನು ಎಷ್ಟು ಚಿಕ್ಕವರಾಗಿ ತೋರಿಸುತ್ತೀರೋ ಜನರು ಅಷ್ಟೇ ಹಗುರವಾಗಿ ನಿಮ್ಮನ್ನು ತೆಗೆದುಕೊಳ್ಳುತ್ತಾರೆ. ನಿಮ್ಮಲ್ಲಿರುವ ಕೌಶಲ್ಯವನ್ನು ನೀವು ಬಹುಶಃ ಗುರುತಿಸಿಲ್ಲ, ಆದರೆ ನೆನಪಿರಲಿ, ಇತರರು ಕೂಡ ನಿಮ್ಮ ತರಹ ಸಾಧಾರಣ ಮನುಷ್ಯರೇ. ಆದರೆ ವ್ಯತ್ಯಾಸ ಇಷ್ಟೇ, ಆತ್ಮವಿಶ್ವಾಸ. ನೆನಪಿರಲಿ, ತಮ್ಮನ್ನು ತಾವು ಕಡಿಮೆ ಅಂದಾಜು ಮಾಡುವುದೆಂದರೆ ತಮಗೆ ತಾವೇ ಪೆಟ್ಟು ಮಾಡಿಕೊಂಡಂತೆ. ಯಾವ ವ್ಯಕ್ತಿ ತನ್ನ ದೃಷ್ಟಿಯಲ್ಲೇ ಬಿದ್ದು ಹೋಗುತ್ತಾನೋ ಅವನತ್ತ ಪ್ರಪಂಚ ಎಂದಿಗೂ ಕೈ ಚಾಚುವುದಿಲ್ಲ. 4. ಇತರರ ತಪ್ಪನ್ನು ನಿರ್ಲಕ್ಷಿಸುವುದು. ನೀವು ಕೂಡ ಪದೇ ಪದೇ ಇತರರ ತಪ್ಪನ್ನು ನಿರ್ಲಕ್ಷಿಸುತ್ತಿದ್ದರೆ, ನಿಮಗೆ ಅವಮಾನ ಮಾಡಿದರೂ ಸಹ ನೀವು ಸುಮ್ಮನಿರುವವರು ಆಗಿದ್ದರೆ, ನಿಮಗೆ ಎಷ್ಟೇ ತೊಂದರೆ ಕೊಟ್ಟರೂ ಸಹ ನೀವು ಏನೂ ಹೇಳದವರಾಗಿದ್ದರೆ, ಸುಮ್ಮನೆ ಯಾಕೆ ಜಗಳ ಮಾಡಿಕೊಳ್ಳುವುದು, ಹೋಗಲಿ ಬಿಡಿ ಎನ್ನುವ ಮನೋಭಾವನೆಯವರಾಗಿದ್ದರೆ, ಇಲ್ಲಿಂದಲೇ ಶುರುವಾಗುತ್ತದೆ ನಿಮ್ಮ ಗೌರವದ ಅಂತ್ಯ. ಬೇರೆಯವರ ತಪ್ಪು ಇದ್ದಾಗಲೂ ಕೂಡ ನೀವು ಸುಮ್ಮನಿದ್ದರೆ ಅದು ನಿಮ್ಮ ಒಳ್ಳೆಯತನವಲ್ಲ, ದೌರ್ಬಲ್ಯ ಎಂದು ಅಂದುಕೊಳ್ಳುತ್ತಾರೆ ಮತ್ತು ಪದೇ ಪದೇ ಅದೇ ತಪ್ಪನ್ನು ಮುಂದುವರೆಸುತ್ತಾರೆ. ನೆನಪಿರಲಿ, ಕ್ಷಮಿಸುವುದು ಮಹಾನ್ ಗುಣವಾಗಿರುತ್ತದೆ. ಆದರೆ ಇತರರ ಅನ್ಯಾಯಗಳನ್ನು ನಿರ್ಲಕ್ಷ್ಯ ಮಾಡುವುದು ಸಹ ನಿಮ್ಮ ಜೊತೆಗೆ ನೀವೇ ಮಾಡುತ್ತಿರುವ ಅನ್ಯಾಯವಾಗಿರುತ್ತದೆ. ಪ್ರತಿ ಸಲ ಸುಮ್ಮನಿರುವುದು, ಪ್ರತಿ ಸಲ ಸಹಿಸಿಕೊಳ್ಳುವುದು ನಿಮ್ಮನ್ನು ಶಾಂತವಾಗಿಸುವುದಿಲ್ಲ, ಬದಲಾಗಿ ಇತರರನ್ನು ನಿರ್ಭಯನನ್ನಾಗಿಸುತ್ತದೆ, ನಿಮ್ಮ ಆತ್ಮ ಸಮ್ಮಾನವನ್ನು ತುಳಿಯುವಲ್ಲಿ. ಹಾಗಾಗಿ ಇದೇ ನಿಮ್ಮ ಸಮಯವಾಗಿದೆ, ದೃಢತೆಯಿಂದ ನಿಮ್ಮ ಮಾತನ್ನು ಮುಂದಿಡಲು ಮತ್ತು ಸ್ಪಷ್ಟ ರೂಪದಲ್ಲಿ ಇದು ಸರಿಯಿಲ್ಲ, ನನಗಿದು ಸ್ವೀಕಾರವಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಲು. ಯಾಕೆಂದರೆ ಎಲ್ಲಿ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಮಾತನಾಡದೆ ಸುಮ್ಮನಿರುತ್ತೀರೋ ಅಲ್ಲಿ ನಿಮಗೆ ಗೌರವ ಇರುವುದಿಲ್ಲ. ಎಲ್ಲಿ ಆತ್ಮ ಸಮ್ಮಾನ ಇರುತ್ತದೆಯೋ ಅಲ್ಲೇ ಗೌರವ ಇರುತ್ತದೆ. 5. ನಿಮ್ಮ ಅವಶ್ಯಕತೆಗಳನ್ನು ನಿರ್ಲಕ್ಷಿಸುವುದು. ಇಂಥವರು ಇತರರ ಸಹಾಯಕ್ಕಾಗಿ ಎಲ್ಲರಿಗಿಂತ ಮುಂದಿರುತ್ತಾರೆ. ಆದರೆ ಯಾವಾಗ ವಿಷಯ ತಮ್ಮ ಸ್ವಂತ ಅವಶ್ಯಕತೆಗಳ ಬಗ್ಗೆ ಬರುತ್ತದೆಯೋ ಆಗ ಬಾಯಿ ಮುಚ್ಚಿಕೊಂಡು ಸುಮ್ಮನಿರುತ್ತಾರೆ. ಈ ಅಭ್ಯಾಸವೇ ನಿಧಾನವಾಗಿ ನಿಮ್ಮ ಗೌರವವನ್ನು ನಾಶಪಡಿಸುತ್ತದೆ. ಬೇರೆಯವರಿಗೋಸ್ಕರ ಬದುಕುವುದು, ಬೇರೆಯವರ ಕಷ್ಟಕ್ಕಾಗುವುದು ಬಹಳ ಉತ್ತಮ ಗುಣವಾಗಿದೆ. ಆದರೆ ಬೇರೆಯವರಿಗೋಸ್ಕರ ಪದೇ ಪದೇ ನಿಮ್ಮ ಅವಶ್ಯಕತೆಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಈ ಪ್ರಪಂಚ ಕೂಡ ನಿಮ್ಮನ್ನು ಬಳಸಲಷ್ಟೇ ಯೋಗ್ಯ ಎಂದು ಅಂದುಕೊಳ್ಳುತ್ತದೆ. ನೆನಪಿರಲಿ, ಇತರರ ಸುಖ ದುಃಖವಷ್ಟೇ ಅಲ್ಲದೆ ನಿಮ್ಮ ಪ್ರಾಥಮಿಕತೆ, ನಿಮ್ಮ ಸಂತೋಷ, ನಿಮ್ಮ ಕನಸುಗಳು ಕೂಡ ಅವಶ್ಯಕವಾಗಿರುತ್ತವೆ. ಇಲ್ಲದಿದ್ದರೆ ಜನರು ನಿಮ್ಮನ್ನು ಯೂಸ್ ಮಾಡುತ್ತಾರೆ ಅಷ್ಟೇ. ನೀವು ಅಷ್ಟಕ್ಕೆ ಯೋಗ್ಯರಾಗಿ ಉಳಿಯುತ್ತೀರಿ. ಹಾಗಾಗಿ ನೀವು ನಿಮಗೆ ಗೌರವ ಕೊಟ್ಟರಷ್ಟೇ ಇತರರು ಕೂಡ ಕೊಡುತ್ತಾರೆ. ಸ್ನೇಹಿತರೆ, ನೀವು ಎಂದಾದರೂ ಇವುಗಳನ್ನು ಮನಸ್ಸಿನಲ್ಲಿ ಅಂದುಕೊಂಡಿದ್ದರೆ ಬದಲಾವಣೆ ಇಂದಿನಿಂದಲೇ ಪ್ರಾರಂಭವಾಗಬೇಕು. ಯಾಕೆಂದರೆ ಗೌರವ ಕೇಳಿ ಪಡೆಯುವುದಾಗಿರುವುದಿಲ್ಲ, ಅದನ್ನು ಗಳಿಸುವುದಾಗಿರುತ್ತದೆ. ನಮ್ಮ ಭಾವನೆಗಳು, ಅವಶ್ಯಕತೆಗಳು ಮತ್ತು ನಮ್ಮ ಆತ್ಮ ಗೌರವ ಎಲ್ಲದಕ್ಕಿಂತಲೂ ಮುಖ್ಯವಾಗಿರುತ್ತದೆ. ಯಾವಾಗ ನೀವು ನಿಮಗೆ ಮಹತ್ವವನ್ನು ಕೊಡುತ್ತೀರೋ
ಆಗ ಪ್ರಪಂಚವೂ ಕೂಡ ನಿಮಗೆ ಮಹತ್ವ ಕೊಡಲು ಪ್ರಾರಂಭಿಸುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.